ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಶಿರಾ ಮಾಡೋದು ಹೆಂಗಂತ ನೋಡೋಣ ರೀ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬಾಳ್ಗಿ ಒಳಗೆ 1 ಚಮಚ ತುಪ್ಪ ಹಾಕ್ತೀನಿ ರೀ. ಹಂಗೆ 2 ಚಮಚ ಆಗುವಷ್ಟು ಒಣ ದ್ರಾಕ್ಷಿ ಹಾಕಾಕತ್ತೀನಿ ರೀ. 2 ಚಮಚ ಆಗುವಷ್ಟು ಗೋಡಂಬಿ ಹಾಕತ್ತೇನೆ ರೀ. ಈ ತುಪ್ಪದಾಗ ಚಂದಂಗೆ ಹುಡ್ಕೋಬೇಕ್ರಿ. ನೋಡಿರಿ, ಇಷ್ಟು ಚಂದಂಗೆ ತುಪ್ಪದಾಗ ಚಂದ ಕರ್ಕೊಂಡು ಒಂದು ಪ್ಲೇಟ್ದಾಗ ತೆಗೆದಿಟ್ಕೋಬೇಕ್ರಿ. ನೋಡಿರಿ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಈಗ ಚಂದಂಗೆ ಹುರ್ಕೊಂಡನಿ. ಇದನ್ನು ಒಂದು ಬಟ್ಲಾಗ ತೆಗೆದಿಟ್ಕೋತೀನಿ ರೀ. ಈಗ ಎಲ್ಲ ಹೊತ್ತಿ ಹೋಗುವಂಗದು ಕರಿಯಾಕೆ ಹೋಗಬೇಡ್ರಿ. ನೋಡಿರಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಇದನ್ನು ಒಂದು ಕಾಜಿನ ಬಟ್ಟಲಾಗ ತೆಗೆದಿಟ್ಕೊಳಕತ್ತೇನೆ ರೀ. ಹಂಗೆ ಕಾಜಿನ ಬಟ್ಲ ಒಂದು ಅಳತಿದ ಇರ್ಬೇಕ್ರಿ. ಅದ್ರೊಳಗೆ ಸಣ್ಣ ರವೆ ತೊಗೊಂಡಿದ್ದೀನಿ ರೀ. ನಾನಿಲ್ಲಿ 1 ಬಟ್ಲ ಅಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ರೀ. ತುಪ್ಪ ಹಾಕಾಕತ್ತೀನಿ. ಹಂಗೆ 1 ಚಮಚ ಆಗುವಷ್ಟು. ನಾನಿಲ್ಲಿ ತುಪ್ಪ ಭಾಳ ಇಷ್ಟಪಡ್ತೀನಿ ಅಂತ ತುಪ್ಪ ಜಾಸ್ತಿನ ಯೂಸ್ ಮಾಡ್ತೀನಿ ರೀ. ಹೀಗಾಗಿ ನಾವು ತುಪ್ಪ ಜಾಸ್ತಿನ ಹಾಕ್ತೀನಿ ರೀ. ನಿಮಗೆ ತುಪ್ಪ ಇಷ್ಟ ಇಲ್ಲಂದ್ರೆ ನೀವು ಎಣ್ಣೆ ಒಳಗನು ಮಾಡ್ಕೋಬೋದ್ರಿ. ಉರಿ ಸಣ್ಣಂಗೆನ ಇಡಬೇಕ್ರಿ, ಮತ್ತು ಹೊತ್ತುವಂಗೆ ಹುರಿಬೇಡ್ರಿ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಚಂದಂಗೆ ಹುರ್ಕೊಳ್ರಿ. ರವೆ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ. ನಾವು ಹುರಿದದ್ದು ನೋಡಿ ಮೆತ್ತಗಾಗ್ಬೇಕು. ಹಂಗೆ ಹುರಿದು ರೆಡಿ ಮಾಡಿ ಇಟ್ಕೊರಿ. ಪಾತ್ರೆ ಒಳಗೆ ನೀರು ಕುದಿಯೋಕೆ ಇಟ್ಕೋಬೇಕಂತ ಒಂದು ಪಾತ್ರೆ ತೊಗೊಂಡೇನ್ರಿ. ನಾ ರವೆ ಎದುರಾಗ ತೊಗೊಂಡಿದ್ನಲ್ಲ ಅದ ಅಳತಿ ಒಳಗನ 2 ಅರ್ಧ ಕಪ್ ಆಗುವಷ್ಟು ನೀರನ್ನು ಇಟ್ಕೋಬೇಕ್ರಿ. ಅಂದ್ರೆ ಕುದ್ಸಾಕೆ ಇಟ್ಕೋಬೇಕ್ರಿ. ಆ ನೀರು ಕುದಿ ಬಂದಾಗ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ಬೇಕ್ರಿ. ಕಲರ್ ಹಾಕಾಕ ನೀರು ಕುದಿ ಬರೋ ಟೈಮ್ಗೆ ನೋಡ್ರಿ, ಈಗ ನೀರು ಕುದಿಯಾಕೈತೆ. ಈ ನೀರನ್ನು ಮೊದಲು ರವೆ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರೊಳಗನ ಆ ನೀರು ಹಾಕಿ ನಾನು ಚಂದಂಗೆ ಮಿಕ್ಸ್ ಮಾಡಾಕತ್ತೇನೆ ನೋಡ್ರಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿನಿ ನೋಡ್ರಿ. ಮತ್ತು ತುಪ್ಪದ ಕರ್ದಿಟ್ಟಿನಲ್ರಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ, ಅದನ್ನು ಅದ್ರಾಗ ಮಿಕ್ಸ್ ಮಾಡೀನಿ ನೋಡ್ರಿ. ಹಿಂಗೆ ಸಣ್ಣ ಉರಿ ಇಟ್ಟು ಚಂದಂಗೆ ತಿರ್ಬೇಕ್ರಿ. ಅದನ್ನು ನೋಡ್ರಿ, ಎಲ್ಲ ನೀರು ಹೀರ್ಕೊಂತೀಗ ಇದ್ರ ಮ್ಯಾಲೆ ಅಳತಿ ಒಳಗೆ ಸಕ್ರೆ ಹಾಕಾತೇನೆ ರೀ. ನಿಮಗೆ ಸಕ್ರೆ ಜಾಸ್ತಿ ಇಷ್ಟ ಆಕೈತೆ ಅಂದ್ರೆ ಒಂದು ಸ್ವಲ್ಪ ಮ್ಯಾಗ ಜಾಸ್ತಿನ ಹಾಕ್ರಿ. ಇಲ್ಲ ಅಂದ್ರೆ 1 ಕಪ್ ಸಕ್ರೆ ಹಾಕಿ ಚಂದಂಗೆ ಕೈ ತಿರುತ್ತಾ ಇರಬೇಕ್ರಿ. ಸಣ್ಣ ಉರಿ ಇಟ್ಟು ಹಿಂಗೆ ಕೈ ತಿರುತ್ತಾ ಇದ್ದು ಮಿದುವಾಗ್ತೈತೆ ನೋಡ್ರಿ. ಇಲ್ಲಿ ಮಿದುವಾಗಕ್ಕೆ ಹಿಡಿತೈತಿ. ಅದನ್ನು ಮತ್ತೆ ತಿರುತ್ತಾ ಇದ್ದಂಗೆ ಗಟ್ಟಿ ಹಾಕ್ಕೋತೈತ್ರಿ. ಅದ ಹೆಂಗೆ ತಿರುವಾಡ್ತಿರ್ತೀವಲ್ಲ ಹಂಗೆ ಎಲ್ಲ ಹೀರ್ಕೊಂಡು ಚಲೋ ಗಟ್ಟಿ ಆಗ್ತೈತಿ. ಮತ್ತು ಅಷ್ಟು ರುಚಿನೂ ಆಗ್ತೈತ್ರಿ. ಇದು ಹಿಂಗೂ ಒಂದು ಸಲ ಮಾಡಿ ನೋಡ್ರಿ. ನೀವು ಎಲ್ಲರೂ ಮಾಡ್ತಾರೆ, ಆದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದಕ್ಕೆ ನೀವು ಹಿಂಗೆ ಒಂದು ಸಲ ಮಾಡಿ ನೋಡ್ರಿ, ಹೆಂಗೆ ಟೇಸ್ಟ್ ಆಗಿರ್ತೈತಂತ. ಹಂಗೆ ನಾ ಮತ್ತಿಲ್ಲಿ 1 ಚಮಚ ಆಗುವಷ್ಟು ತುಪ್ಪ ಹಾಕತ್ತೇನೆ ರೀ. ತುಪ್ಪ ಹಾಕಿ ಆ ತುಪ್ಪ ಎಲ್ಲ ಹಿರ್ಕೊ ಹಂಗೆ ಮತ್ತು ಚಂದಂಗೆ ಕೈ ತಿರುತಾನ ಇರಬೇಕ್ರಿ. ನೋಡ್ರಿ, ಈಗ ನೀವು ಮುಂಜಾನೆ ಮಾಡಿಟ್ಟು ಸಂಜೆಗೆ ತಿನ್ನಕ್ಕೆ ಹೋದ್ರೂ ಹಂಗೆ ಮಿದುವನ ಇರ್ತೈತೆ ನೋಡ್ರಿ. ಇದು ಶಿರಾ ಅಷ್ಟು ಚಲೋ ಆಗಿರ್ತೈತ್ರಿ. ಇದು ನೀವು ಒಂದು ಸಲ ಹಿಂಗೆ ಮಾಡಿ ನೋಡ್ರಿ. ಹೋಟೆಲ್ದಾಗ ಮಾಡ್ತಾರಲ್ರಿ, ಅದಕ್ಕಿಂತ ಭಾರಿ ಆಗಿರ್ತೈತ್ರಿ. ಇದು ಒಂದು ಸಲ ಹಿಂಗೆ ಮಾಡಿ ತಿಂದು ನೋಡ್ರಿ. ನೀವು ಈ ನೀರು ಹಾಕಿ ಸಕ್ರೆ ಹಾಕಿ ಆಮೇಲೆ ರವೆ ಹಾಕಿ ಮಾಡೋಕ್ಕಿಂತನೂ ನಾ ಮಾಡಿ ತೋರ್ಸಿನಲ್ಲ, ನೀವು ಹಂಗೆ ಮಾಡಿ ತಿಂದು ನೋಡ್ರಿ. ರುಚಿನ ಭಾರಿ ಆಗಿರ್ತೈತ್ರಿ. ಅದು ಪೂರ್ತಿ ಎಲ್ಲ ತುಪ್ಪನೂ ಹೀರ್ಕೊಂಡೈತೆ ನೋಡ್ರಿ. ಈಗ ಅಷ್ಟು ತುಪ್ಪ ಹಾಕಿದ್ರು ತುಪ್ಪ ಕಾಣತಿಲ್ಲಲ್ರಿ. ನೋಡ್ರಿ, ಈಗೆಲ್ಲ ಹೀರ್ಕೊಂಡು ಚಲೋ ಆಗೈತ್ರಿ. ಹಂಗೆ ಮುಚ್ಚಳ ಮುಚ್ಚಿ
ಸ್ವಲ್ಪ ಹೊತ್ತು ಉಮ್ಗೊಳ್ಳಾಕ ಇಟ್ಬಿಡ್ರಿ. ಗ್ಯಾಸ್ ಬಂದ್ ಮಾಡಿರಿ, ಉಮ್ಗೊಳ್ಳಾಕಿಡ್ರಿ. ಮತ್ತು ತೆಗೆದು ನೋಡ್ರಿ, ಉಮ್ಗೊಂಡೈತಿ. ಈಗ ನಾನು ತೋರ್ಸಾತೇನೆ ನೋಡ್ರಿ, ಎಷ್ಟು ಇದು ಎಷ್ಟು ಚಲೋ ಆಗೈತಿ ನೋಡ್ರಿ. ನೋಡ್ರಿ ಶಿರಾ ರೆಡಿ ಆಯ್ತಲ್ರಿ. ನೋಡಿ ಎಷ್ಟು ಸಾಫ್ಟ್ ಆಗೈತಿ.